ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಇದೀಗ ಸಮುದಾಯ ಸೇರಿ 26 ಪಂಗಡಗಳ ಬೇಡಿಕೆ ಈಡೇರಿಕೆಗೆ 700 ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಹುಣಸಗಿ. ಇದೀಗ ಬಲ್ಲವ, ನಾಮಧಾರಿ, ಪೂಜಾರಿ, ನಾಯಕ ಸೇರಿದಂತೆ 26 ಪಂಗಡಗಳನ್ನ ಒಳಗೊಂಡ ಸಮಾಜದ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಜನವರಿ 6ರಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದ ಶ್ರೀ ಗುರು ನಾರಾಯಣ ಶಕ್ತಿಪೀಠದಿಂದ ಬೆಂಗಳೂರಿನವರೆಗೆ 41 ದಿನಗಳ ಕಾಲ ಸುಮಾರು 700 ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬ್ರಹ್ಮ ಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಾದಯಾತ್ರೆಯ ಭಿತ್ತಿ ಚಿತ್ರ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ತಕ್ಷಣ 500 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗ ಕುಟುಂಬಗಳಿಗೆ ತಲಾ 5 ಎಕರೆ ಜಮೀನು ಮಂಜೂರು ಮಾಡಬೇಕು. ಸಮಾಜವನ್ನು ಈಗಿರುವ 2A ವರ್ಗದಿಂದ ST ಮೀಸಲಾತಿಗೆ ಸೇರಿಸುವಂತೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಅಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯನ್ನ ಬೆಂಗಳೂರಿನ ವಿಧಾನಸೌಧದ ಎದುರು ಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು. ಸೇಂದಿ ಮಾರಾಟ ಈಡಿಗ ಸಮುದಾಯದ ಪಾರಂಪರಿಕ ಕುಲಕಸುಬಾಗಿದ್ದು 2004ರಲ್ಲಿ ಸೇಂದಿ ನಿಷೇಧ ಹಾಗೂ 2007ರಲ್ಲಿ ಸರಾಯಿ ನಿಷೇಧ ಜಾರಿಯಾದ ನಂತರ ಸಮುದಾಯದ ಜೀವನೋಪಾಯಕ್ಕೆ ಭಾರಿ ಹೊಡೆತ ಬಿದ್ದಿದೆ. ನಿಷೇಧದ ನಂತರ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಒದಗಿಸದ ಕಾರಣ ಅನೇಕ ಕುಟುಂಬಗಳು ಬೀದಿಗೆ ಬರುವಂತಾಗಿದೆ. ಇದರ ಪರಿಣಾಮವಾಗಿ ಮಕ್ಕಳ ಶಿಕ್ಷಣಕ್ಕೂ ಅಡಚಣೆ ಉಂಟಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ಉಡುಪಿ, ಮಂಗಳೂರು, ಕಾರವಾರ, ಶಿವಮೊಗ್ಗ ಸೇರಿದಂತೆ ಒಟ್ಟು 31 ಜಿಲ್ಲೆಗಳಲ್ಲಿ ಈಡಿಗ, ಬಿಲ್ಲವ, ನಾಮಧಾರಿ ಸಮುದಾಯದ ಜನಸಂಖ್ಯೆ ಸುಮಾರು 35ರಿಂದ 40 ಲಕ್ಷದವರೆಗೆ ಇದೆ. ಆಡಳಿತ ಪಕ್ಷದಲ್ಲಿ 6 ಶಾಸಕರು ಹಾಗೂ ಒಬ್ಬ ಮಂತ್ರಿ, ವಿರೋಧ ಪಕ್ಷದಲ್ಲಿ ಒಬ್ಬ ಸಂಸದ ಮತ್ತು ಒಬ್ಬ ಶಾಸಕ ಸೇರಿ ಒಟ್ಟು 9 ಜನ ಪ್ರತಿನಿಧಿಗಳು ಇದ್ದರೂ ಸಹ ಸಮುದಾಯದ ಸಮಸ್ಯೆಗಳ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನ ಸೆಳೆಯಲು ಪಾದಯಾತ್ರೆಯ ಮೂಲಕ ಒತ್ತಡ ತರುವ ಉದ್ದೇಶ ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆರ್ಯ ಈಡಿಗ ಸಮಾಜದ ತಾಲೂಕಾ ಅಧ್ಯಕ್ಷ ಬಸಯ್ಯ ಗುತ್ತೇದಾರ್ ಮುದನೂರ್, ಹಳ್ಳೆಪ್ಪ ಗುತ್ತೇದಾರ್, ಜಿ ಸೂರ್ಯನಾರಾಯಣ, ತಿಮ್ಮಯ್ಯ ಗುತ್ತೇದಾರ್, ಸುಭಾಷ್ ಗುತ್ತೇದಾರ್, ಆರ್ ವಿಜಯಕುಮಾರ್, ಬಸಯ್ಯ ಕಲ್ಲದೇವನಹಳ್ಳಿ, ಬಾಳಪ್ಪ ಗುತ್ತೇದಾರ್, ಶ್ರೀನಿವಾಸ್ ಗುತ್ತೇದಾರ್, ಶರಣಬಸವ ಗುತ್ತೇದಾರ್, ಮಲ್ಲಯ್ಯ ಮಾರಲಭಾವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಹುಣಸಗಿ ತಾಲೂಕಾ ರಾಜ್ಕುಮಾರ್ ರಾಠೋಡ್. ನೋಡಪ್ಪ ಬಂದ ಆಗಬಾರದು. ಹಾಗಾಗಿ ಸಮಾಜ ನಿಮ್ಮ ಮುಂದೆ ಬೇಡಿಕೆ ಇಟ್ಟಿದ್ದೇವೆ, ಕೂಡ ಹಿಂದುಳಿದ ವರ್ಗದವರು ಇದ್ದೀರಿ. ಆದ್ರಿಂದ ತಾವುಗಳು ನಮ್ಮ ಹುಣಸಿಗೆ ಏನು ಕೇಳಿದಿರಲ್ಲ, ಅದೇ ರೀತಿಯಲ್ಲಿ ಈಡಿಗ ಸಮುದಾಯಕ್ಕೆ ಹುಣಸಿಗೆ ನಗರದಲ್ಲಿ ಕೂಡಲೇ ಒಂದು ಸ್ಥಳ ಜಾಗವನ್ನು ನೀಡಿ ಅಲ್ಲಿ ಸಮುದಾಯ ಭವನ ಕಟ್ಟಿಸೋದಕ್ಕೂ ಕೂಡ ತಾವುಗಳು ಅನುದಾನ ನೀಡಬೇಕು ಅಂತ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡುತ್ತೇನೆ. ಇಷ್ಟೇ. ಇನ್ನು ತಾವೇನಾದ್ರೂ ಕೇಳುತ್ತಿದ್ದ ಕೇಳಬಹುದು. ನಮ್ಮ ಸಮಾಜದ ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ಪ್ರಣವ ಮಹಾಸ್ವಾಮಿಗಳು ಒಂದು ವಿಶೇಷ ಸಮಾಜ ಬಾಂಧವರೊಂದಿಗೆ ಮತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸಲು ಆಗಮಿಸಿದ್ದಾಗಿ ಮೊದಲಿನಿಂದಾಗಿ ಅವರಿಗೆ ಸಮಾಜದ ಬಾಂಧವ ಪ್ರಯೋಗ ಮತ್ತು ಸುಧಾರಣೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದದಿಂದ ಒಂದು ಸಭೆಗೆ ಆಶೀರ್ವಾದದಿಂದ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಬಸಯ್ಯ ಗುತ್ತೇದಾರ್ ಹಾಗೂ ಸಮಾಜದ ತಾಲೂಕು ಅಧ್ಯಕ್ಷರು ಶ್ರೀ ಬಸಯ್ಯ ಗುತ್ತೇದಾರ್ ಹಾಗೂ ಹಿರಿಯ ಮುಖಂಡರು ಕೂಡ ವೇದಿಕೆ ಮೇಲೆ ಇದೆ. ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಈಡಿಗ ಸಮಾಜ ಮಂಗಳೂರು, ಉಡುಪಿ, ಶಿವಮೊಗ್ಗ, ಕಾರವಾರ 4 ಜಿಲ್ಲೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿರತಕ್ಕಂಥ ಸಮಾಜ ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ಸುಮಾರು 27 ಜಿಲ್ಲೆಯಲ್ಲಿಯೂ ಕೂಡ ಸಮುದಾಯ ಇದೆ. ಆದರೆ ಹೆಚ್ಚಿನ ಮಟ್ಟದಲ್ಲಿ ಸಮುದಾಯ ಇರೋದು ಆ 4 ಜಿಲ್ಲೆಯಲ್ಲಿ. ಈಗಾಗಲೇ ರಾಜ್ಯದಲ್ಲಿ
ಆಡಳಿತ ಪಕ್ಷದಲ್ಲಿ 6 ಜನ ಶಾಸಕರು, ಅದರಲ್ಲಿ 4 ಜನ MLA, 2 MLC, ಅದರಲ್ಲಿ ಒಬ್ಬರು ಮಂತ್ರಿಯೂ ಕೂಡ ಇದ್ದಾರೆ. ಹಾಗೆ ವಿರೋಧ ಪಕ್ಷದಲ್ಲಿ 3 ಜನ ಇದ್ದಾರೆ, ಒಬ್ಬರು MP ಇದ್ದಾರೆ, 2 MLA. ಒಟ್ಟು 9 ಜನ ಜನಪ್ರತಿನಿಧಿಗಳಿರ್ತಕ್ಕಂಥ ಸಮಾಜ ರಾಜ್ಯದ ಈಡಿಗ ಬಿಲ್ಲವ ಸಮುದಾಯ. ಆದರೂ ಸಹ ಸಮಾಜಕ್ಕೆ ತನ್ನದೇ ಇರತಕ್ಕಂಥ ಹಕ್ಕುಗಳನ್ನು ಸಿಗಲಿಲ್ಲ ಅಂತ ಬಂದ ಸಂದರ್ಭದಲ್ಲಿ ಕಳೆದ 5 ವರ್ಷವಾಗಿ ನಿರಂತರವಾಗಿ ಹೋರಾಟದಲ್ಲಿ ನಾವು ಇದ್ದೀವಿ. ಸಾಕಷ್ಟು ಹೋರಾಟಗಳು ಮಾಡಿದ್ರು, ಅದನ್ನ ಒಂದಷ್ಟು ಸರ್ಕಾರ ಈಡೇರಿಸಿದ್ದಾರೆ. ಆದ್ರೆ ಈಡಿಗ ಸಮುದಾಯಕ್ಕೆ ಎಲ್ಲಾ ಸರ್ಕಾರಗಳು ಕೂಡ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾವು ನೋಡಬಹುದು. ಅದನ್ನು ವಿಶೇಷವಾಗಿ ಈಡಿಗ ಸಮುದಾಯದ ಕುಲಕಸಬು ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದಿರತಕ್ಕಂಥ ಸಮಾಜ ಈಡಿಗ ಸಮುದಾಯ. 2004ನೇ ಇಸ್ವಿಯಲ್ಲಿ ಸೇಂದಿಯನ್ನೇ ಬಂದ್ ಮಾಡಿದ್ರು ಕರ್ನಾಟಕದ 29 ಜಿಲ್ಲೆಯಲ್ಲಿ. ಅನಂತರ 2007ನೇ ಇಸ್ವಿಯಲ್ಲಿ ಸಾರಾಯ ಕೂಡ ಕುಮಾರಸ್ವಾಮಿ ಅವರು ಕೂಡ ಬಂದ್ ಮಾಡಿದ್ರು. ಸೊ 2 ಸಂದರ್ಭದಲ್ಲಿಯೂ ಕೂಡ ಸಮಾಜಕ್ಕೆ ಪರ್ಯಾಯ ವ್ಯವಸ್ಥೆ ಯಾವುದೂ ಮಾಡಿಕೊಡ್ಲಾತ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರು ಸಂಪೂರ್ಣವಾಗಿ ಬಿಡುತನಕ್ಕೆ ಒಳಪಟ್ಟರು. ಅದರಲ್ಲಿ ಒಂದಷ್ಟು ಗುತ್ತಿಗೆದಾರಗಳಿಗೆ ಒಂದು 5-10% ಒಳಗಡೆ ಮ್ಯಾಕ್ಸಿಮಮ್ ಒಂದಷ್ಟು ಬಾರು ವರ್ಕ್ಶಾಪ್ ಇರಬಹುದು. ಆದ್ರೆ 90% ಕೂಡ ಈಡಿಗ ಸಮುದಾಯ ಇವತ್ತು ಕಷ್ಟದ ಸಂಕಷ್ಟ ಪರಿಸ್ಥಿತಿಯಲ್ಲಿ ಜೀವನವನ್ನೇ ನಡೆಸ್ತಾ ಇರೋದು ಇವತ್ತು ನಮಗೆ ನೇರವಾಗಿ ನೋಡಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನವಾದ ಹಕ್ಕುಗಳನ್ನು ನಮ್ಮ ಸಮಾಜಕ್ಕೂ ಸಿಗಬೇಕು, ಕುಲಕಸವಿನ ಪರ್ಯಾಯ ವ್ಯವಸ್ಥೆಯನ್ನ